ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಮಡೆನೂರು ಮನು ವಿರುದ್ಧದ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಕೋರ್ಟ್ ಮುಂದೆ ಆತನನ್ನು ಹಾಜರುಪಡಿಸಿ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ. ಕಸ್ಟಡಿಗೆ ಪಡ್ಕೊಂಡ ನಂತರ ಮುಂದೇನು ಅಂತಕ್ಕಂಥ ಪ್ರಶ್ನೆ ಹಲವಾರು ಆಯಾಮಗಳಲ್ಲಿ ತನಿಖೆಯನ್ನು ಮಾಡಬೇಕಾಗುತ್ತೆ. ಆದರೆ ಬೀಸೋ ದೊಣ್ಣೆಯಿಂದ ಪಾರಾಗೋದಕ್ಕೆ ಹೋಗಿ ಲಾಕ್ ಆಗ್ಬಿಟ್ನ ಮನು ಅಂತಕ್ಕಂಥ ಪ್ರಶ್ನೆ. ಹಲವು ವರ್ಷಗಳಿಂದ ಸಂತ್ರಸ್ತೆ ಮತ್ತು ಮನು ಪರಿಚಯ. ಅವರೆಲ್ಲ ಹಲವಾರು ವೇದಿಕೆಗಳನ್ನು ಹಂಚಿಕೊಂಡಿರ್ತಕ್ಕಂಥವ್ರು, ಕಾರ್ಯಕ್ರಮಗಳಲ್ಲಿ ಹಲವು ವರ್ಷಗಳಿಂದ ಒಟ್ಟೊಟ್ಟಿಗೆ ಇದ್ದಂಥವ್ರು. ಇಬ್ಬರ ನಡುವೆ ಹಲವು ವರ್ಷಗಳಿಂದ ದೈಹಿಕ ಸಂಪರ್ಕ ಇತ್ತಂತೆ. ಇದೇ ವಿಚಾರಕ್ಕೆ ಇಬ್ಬರ ಮಧ್ಯೆ ನಡೆದಿತ್ತು ಗಲಾಟೆ ಮತ್ತು ಸಂಧಾನ ಅಂತ. ನಾವು ಮೂರು ವರ್ಷನ್ ಕೇಳಿದ್ವಿ. ಒಂದು ಸಂತ್ರಸ್ತೆಯ ಮಾತುಗಳನ್ನ ಕೇಳಿದ್ವಿ. ಅದಕ್ಕೂ ಮುನ್ನ ಮಡೆನೂರು ಮನು ಒಂದು ವಿಡಿಯೋ ಮಾಡಿಟ್ಟಿದ್ದ, ಅದನ್ನು ನೋಡಿದ್ವಿ. ಮಡೆನೂರು ಮನು ಅವ್ರ ಪತ್ನಿಯ ಮಾತನ್ನು ಕೇಳಿದ್ವಿ. ಒಬ್ಬೊಬ್ರದ್ದು ಒಂದೊಂದು ವರ್ಷನ್. ಬಟ್ ಸಂತ್ರಸ್ತೆಯ ಹೇಳಿಕೆಯಲ್ಲೇ ಸ್ವಲ್ಪ ಗೊಂದಲಗಳಿತ್ತು. ಬಟ್ ಆಕೆ ನಿನ್ನೆ ನಮ್ಮ ಜೊತೆ ತುಂಬ ಹೊತ್ತು ಮಾತನಾಡಿದಾಗ ಕೆಲವೊಂದು ವಿಚಾರಗಳನ್ನು ಎಕ್ಸ್ಪ್ಲೈನ್ ಮಾಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಕೆಲ ತಿಂಗಳಿಂದ ಅತಿರೇಕಕ್ಕೇರಿತು ಇಬ್ಬರ ನಡುವಿನ ಗಲಾಟೆ. ಈ ಮಧ್ಯೆ ರಿಲೀಸ್ಗೆ ಬಂದಿದ್ದ ಮಡೆನೂರು ಮನು ಸಿನಿಮಾ. ಪೊಲೀಸರಿಗೆ ದೂರು ಕೊಡ್ತೀನಿ ಅಂತ ಸಂತ್ರಸ್ತೆ ಅದೇ ಟೈಮ್ನಲ್ಲಿ ಹೇಳಿರ್ತಾಳೆ. ಈ ಮಧ್ಯೆ ದೈಹಿಕ ಸಂಪರ್ಕವನ್ನು ನಡೆಸಿ ವಿಡಿಯೋ ಮಾಡಿರೋ ಸಾಧ್ಯತೆ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ವಿಡಿಯೋ ಮಾಡಿ ಬೆದರಿಸಿ ಬಾಯಿ ಮುಚ್ಚಿಸುವಂತಹ ಪ್ಲಾನ್ ಇತ್ತ ಅನ್ನೋದ್ರ ಬಗ್ಗೆ ಅನುಮಾನ ಇದೆ. ಕಾರಣ ಸಂತ್ರಸ್ತೆ ಪದೇ ಅದನ್ನು ಹೇಳ್ತಾ ಇದ್ರು. ಖಾಸಗಿ ವಿಡಿಯೋ ಇದೆ, ಅದನ್ನು ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು ಅಂತ ಅವ್ರು ನಿನ್ನೆ ಕೂಡ ನಮ್ಮ ಜೊತೆ ಮಾತನಾಡ್ತಾ ಇರಬೇಕಾದ್ರೆ ಹೇಳ್ತಾ ಇದ್ರು. ಸೊ ಬ್ಲ್ಯಾಕ್ ಮೇಲ್ ಆಗಿದೆಯಾ ಅನ್ನೋದಕ್ಕೆ ಅವರ ಫೋನ್ ಮಹತ್ವದ ಸಾಕ್ಷ್ಯ ಆಗುತ್ತೆ. ಪ್ರಾಥಮಿಕವಾಗಿ ನೋಡಿದಾಗ ಅದರಲ್ಲಿ ಯಾವುದೇ ವಿಡಿಯೋಗಳು ಸಿಕ್ಕಿಲ್ಲ. ಹಾಗಂತ ಪೊಲೀಸರು ಸುಮ್ಮನೆ ಕೂರಲ್ಲ. ಯಾಕಂದರೆ ಡಿಲೀಟ್ ಮಾಡಿರೋ ಸಾಧ್ಯತೆ ಇರುತ್ತೆ, ಅಥವಾ ಬೇರೆ ಕಡೆಗೆ ಸೇಫ್ ಆಗಿ ಈಗ ಐಫೋನ್ ಇರೋರಿಗೆ ಐಕ್ಲೌಡಿಗೆ ಮೂವ್ ಮಾಡ್ಕೊಂಡಿರೋ ಥರ ಯಾವುದೋ ಒಂದು ಡ್ರೈವ್ನಲ್ಲಿ ಇಟ್ಟಿದ್ದಾರೆ ಅನ್ನೋದೆಲ್ಲ ನೋಡೋದಕ್ಕೆ FSLನಲ್ಲಿ ಸದ್ಯಕ್ಕೆ ಮೊಬೈಲನ್ನು ಡೇಟಾ ರಿಟ್ರೀವ್ ಮಾಡಿದಾಗ ಗೊತ್ತಾಗುತ್ತೆ, ಸತ್ಯ ಗೊತ್ತಾಗುತ್ತೆ. ಹೀಗಾಗಿ ಪೊಲೀಸರು ಈ ಆಯಾಮದಲ್ಲಿ ತನಿಖೆ ಮಾಡ್ತಿದ್ದಾರೆ. ಓಕೆ, ಇನ್ನು ಬಂಧಿತ ಮನು ಮೊಬೈಲ್ನಲ್ಲಿ ಯಾವುದೇ ಅಶ್ಲೀಲ ವಿಡಿಯೋ ಪತ್ತೆಯಾಗಿಲ್ಲ. ಅಂದರೆ ಪ್ರಾಥಮಿಕವಾಗಿ ಚೆಕ್ ಮಾಡಿದಾಗ ಏನೂ ಗೊತ್ತಾಗಿಲ್ಲ. ಅತ್ಯಾಚಾರ ನಡೆದಿದೆ ಎನ್ನಲಾದ ಜಾಗದ CCTV ಮತ್ತು ಟವರ್ ಡಂಪ್ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಅದೇನೋ ಶಿವಮೊಗ್ಗದ ಹತ್ರ ಅಂತಾನೆ ಹೇಳಿದ್ದಾರೆ, ಶಿಕಾರಿಪುರ ಅಂತಂದ್ಬಿಟ್ಟು. ಮತ್ತೊಂದು ಕಡೆ ಮನು ಮೊಬೈಲ್ ವಶಕ್ಕೆ ಪಡೆದು FSLಗೆ ರವಾನೆ ಮಾಡಿದ್ದಾರೆ. ಕಸ್ಟಡಿಗೆ ಪಡೆದು ಆರೋಪಿ ಮನು ವಿಚಾರಣೆಯನ್ನು ನಡೆಸಿದ್ದಾರೆ ಪೊಲೀಸರು. ಇವೆಲ್ಲ ಆ್ಯಸ್ ಯೂಶುವಲ್ ನಾವು ಈ ಥರ ತುಂಬ ಕೇಸ್ಗಳನ್ನ ನೋಡಿದ್ದೀವಿ. ಸಾಮಾನ್ಯ ಇಂಥ ಪ್ರಕರಣದಲ್ಲಿ ಮೊದಲು ಸುಪರ್ದಿಗೆ ತಗೊಳ್ಳದೆ ಅವ್ರವ್ರ ಮೊಬೈಲು ಲ್ಯಾಪ್ಟಾಪ್ ಏನಾದರೂ ಇದ್ದರೆ ತಗೋತಾರೆ. ಅದರಲ್ಲಿ ಡಿಲೀಟ್ ಮಾಡಿದರೂ ಕೂಡ FSL ಕಳಿಸಿದ್ರೆ ಗೊತ್ತಾಗುತ್ತೆ, ರಿಟ್ರೀವ್ ಮಾಡ್ಕೋತಾರೆ. ಈಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರಂಭದಲ್ಲಿ ಏನೂ ಸಿಗಲಿಲ್ಲ ಅಂದರೂ ಆಮೇಲೆ ಎಲ್ಲ ರಿಟ್ರೀವ್ ಮಾಡಿದಾರಲ್ಲ, ಹಾಗೆ ಸಿಗುತ್ತೆ ಇದು ಕೂಡ ಒನ್ ಫೈನ್ ಡೇ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲಿಗ್ ಉಮೇಶ್ ಅವರಿಂದ ಪಡ್ಕೊಂಡ. ಉಮೇಶ್, ಈಗ ಮಡೆನೂರು ಮನುನ ವಶಕ್ಕೆ ಪಡೆದ ನಂತರ ಇಲ್ಲಿಯ ತನಕ ಪೊಲೀಸರು ಏನೆಲ್ಲ ವಿಚಾರಣೆಯನ್ನು ಮಾಡಿದ್ದಾರೆ, ಏನೆಲ್ಲ ಸತ್ಯಾಂಶಗಳು ಗೊತ್ತಾಗಿದೆ, ಮತ್ತು ಸಂತ್ರಸ್ತೆಯ ಹೇಳಿಕೆಯನ್ನು ಯಾವ ರೀತಿ ಪರಿಗಣಿಸಿದ್ದಾರೆ ಪೊಲೀಸರು? ಅನುಮಾನಾಸ್ಪದವಾಗಿ ನೋಡ್ತಾ ಇದ್ದಾರಾ? ಆಕೆಯ ಸ್ಟೇಟ್ಮೆಂಟನ್ನೇ ಆಧಾರವಾಗಿಟ್ಟುಕೊಂಡು ತನಿಖೆಯನ್ನು ಮುಂದುವರಿಸಿದ್ದಾರೆ? ಅರವಿಂದ್, ಈ ಪ್ರಕರಣದಲ್ಲಿ ಪೊಲೀಸರು ಈಗಾಗಲೇ ಆರೋಪಿಯನ್ನು 5 ದಿನಗಳ ಕಾಲ ಕಸ್ಟಡಿಗೆ ಪಡ್ಕೊಂಡಿರುವಂಥದ್ದು. ಇವತ್ತಿನ ನಂತರದಲ್ಲಿ ಒಟ್ಟು 4 ಕಡೆಗಳಲ್ಲಿ ಆಕೆಯ ಮೇಲೆ ಅತ್ಯಾಚಾರ ನಡೆಸಲಾಗಿದೆ ಅಂತೇಳಿ ದೂರಿನಲ್ಲಿ ಕೂಡ ಉಲ್ಲೇಖವಾಗಿದೆ. ಶಿವಮೊಗ್ಗದ ಶಿಕಾರಿಪುರ, ಬೆಂಗಳೂರಿನ 3 ಕಡೆಗಳಲ್ಲಿ ಅತ್ಯಾಚಾರ ಮಾಡಲಾಗಿದೆ ಅನ್ನೋ ವಿಚಾರ ಗೊತ್ತಾದ ನಂತರದಲ್ಲಿ ಇವತ್ತಿನಿಂದ ಆ ಸ್ಥಳ ಮಾಜರು ಮಾಡಬೇಕಾಗುತ್ತೆ. ನಂತರದಲ್ಲಿ ಎಲ್ಲೆಲ್ಲಿ ಆ ಕೃತ್ಯ ಆಗಿದೆ ಅನ್ನೋ ಕಡೆಗಳಲ್ಲಿ CCTV ಏನಾದ್ರು ಇದೆಯಾ, ಮತ್ತು ಈತ ಅಲ್ಲಿಗೆ ಹೋಗಿರೋದು ನಿಜವಾ ಅನ್ನೋ ನಿಟ್ಟಿನಲ್ಲೂ ಕೂಡ ಟವರ್ ಡಂಪ್ ಲೊಕೇಶನ್ ಕೂಡ ಪೊಲೀಸರು ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಮತ್ತೊಂದು ಕಡೆ ಆತನ ಮೊಬೈಲ್ನು ಕೂಡ ವಶಕ್ಕೆ ಪಡೆದು ಪರಿಶೀಲನೆ ಮಾಡಿದಂಥ ವೇಳೆಯಲ್ಲಿ ಆ ರೀತಿಯ ಯಾವುದೇ ಅಶ್ಲೀಲ ವಿಡಿಯೋಗಳು ಪತ್ತೆ ಆಗಿಲ್ಲ. ಜೊತೆ ಅದರ ಬದಲಾಗಿ ಅವರು ರೀಲ್ಸ್ಗಳು ಮತ್ತು ಅವರು ಶೂಟಿಂಗ್ ಮಾಡ್ತಿದ್ದಂಥ ವೇಳೆಯಲ್ಲಿ ತೆಗೆದುಕೊಂಡಂಥ ಕೆಲವು ಫೋಟೋಗಳು ಮಾತ್ರ ಪತ್ತೆ ಆಗಿರುವಂಥದ್ದು. ಹಾಗಾಗಿ ಆ ಮೊಬೈಲನ್ನು ಕೂಡ FSLಗೆ ಕಳಿಸಿದ್ದಾರೆ. ಪೊಲೀಸರಿಗೆ ಮತ್ತೊಂದು ಅನುಮಾನ ಕೂಡ ವ್ಯಕ್ತವಾಗಿರುವಂಥದ್ದು. ಇಲ್ಲಿವರೆಗೆ ನಡೆಸಿರುವಂಥ ಪ್ರಾಥಮಿಕ ತನಿಖೆಯಲ್ಲಿ ಇವರಿಬ್ಬರು ಸುಮಾರು ವರ್ಷಗಳಿಂದಲೂ ಕೂಡ ಅಲ್ಲಿ ಜೊತೆಯಲ್ಲಿ ಫ್ರೆಂಡ್ಶಿಪ್ ಆಗಿದ್ದರು. ನಂತರದಲ್ಲಿ ದೈಹಿಕ ಸಂಬಂಧ ಕೂಡ ಇಟ್ಕೊಂಡಿದ್ರು. ಆದರೆ ಇತ್ತೀಚಿನ ಕೆಲ ತಿಂಗಳ ಹಿಂದೆ ನಂತರದಲ್ಲಿ ಇವರಿಬ್ಬರ ನಡುವೆ ಗಲಾಟೆ ಅತಿರೇಕಕ್ಕೆ ಹೋಗುತ್ತೆ. ಸಾಕಷ್ಟು ಜೊತೆ ಫ್ರೆಂಡ್ಸು ಮತ್ತು ಇತರರೆಲ್ಲ ಕೇಳಿ ಸಂಧಾನ ಕೂಡ ಮಾಡಿರ್ತಾರೆ. ಯಾವಾಗ ಸಿನಿಮಾ ಏನೋ ಮನು ಸಿನಿಮಾ ನೆನ್ನೆ ರಿಲೀಸ್ ಆಯಿತು, ಆ ಸಿನಿಮಾ ಡೇಟ್ ಹತ್ರ ಬರ್ತಾ ಇದ್ದಂಗೆ ಈ ಸಂತ್ರಸ್ತ ಯುವತಿ ನಾನು ದೂರು ಕೊಡ್ತೀನಿ ಪೊಲೀಸರಿಗೆ ಅಂತೇಳಿ ಆಗ ಗಲಾಟೆಯನ್ನು ಜಾಸ್ತಿ ಮಾಡುವಂಥದ್ದು. ಈ ಸಂದರ್ಭದಲ್ಲಿ ಕಳೆದ ಶನಿವಾರ ಆತ ಮಾತಾಡುವ ನೆಪದಲ್ಲಿ ಕರೆದು ಮತ್ತೆ ಅತ್ಯಾಚಾರವೆಸಗಿ ನಂತರದಲ್ಲಿ ಆ ವಿಡಿಯೋ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿದ್ದ ಅನ್ನೋ ಶಂಕೆ ಕೂಡ ಪೊಲೀಸರಿಗೆ ವ್ಯಕ್ತವಾಗಿರುವಂಥದ್ದು. ಹಾಗೆ ಸಂಪರ್ಕದಲ್ಲಿ ಉಮೇಶ್, ನಿಮ್ಮ ಜೊತೆ ಮತ್ತೆ ನಾನು ಮಾತನಾಡ್ತೀನಿ. ಇವೆಲ್ಲವೂ ಕೂಡ ತನಿಖೆಗೆ ಸಂಬಂಧಪಟ್ಟಂತಹ ವಿಚಾರ.